ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ತುಂಬಾನೇ ಯೂಸ್ಫುಲ್ ಆಗಿರುವಂಥ ಕಾಂಟೆಂಟ್ನ ತೊಗೊಂಡು ಬಂದಿದ್ದೀನಿ. ತುಂಬ ಜನಕ್ಕೆ ರಿಸಲ್ಟ್ ಕೊಟ್ಟಿರುವಂಥ ಯೂನಿವರ್ಸಲ್ ಟ್ರುತ್ ಅಂತಲೇ ಹೇಳೋವಂಥ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಇರ್ಬೋದು, ವುಲ್ಫಿಂದ ವುಲ್ಫ್ ಹೆಲ್ಪ್, ವುಲ್ಫ್ ರೀಚ್, ಇನ್ನೂ ಸಾಕಷ್ಟು ಸ್ವಿಚ್ ವರ್ಡ್ಸ್ಗಳಿದ್ದಾವೆ. ಇದು ಎಲ್ಲವನ್ನೂ ನಾವು ನಮ್ಮ ಲೈಫಲ್ಲಿ ಉಪಯೋಗ ಮಾಡಿಕೊಂಡು ಕಮೆಂಟ್ ಸೆಕ್ಷನ್ ನೋಡಲಿಕ್ಕೇ ತುಂಬಾ ಖುಷಿಯಾಗುತ್ತೆ. ಅಷ್ಟೊಂದು ಪಾಸಿಟಿವ್ ಕಮೆಂಟ್ಸು ವುಲ್ಫ್ ಸ್ವಿಚ್ ವರ್ಡ್ಸನ್ನ ಯೂಸ್ ಮಾಡಿ ಎಲ್ಲರಿಗೂ ರಿಸಲ್ಟ್ ಬಂದಿರುವಂಥ ಈ ವುಲ್ಫ್ ಬಗ್ಗೆ ನಾನು ಹೇಳಿದ್ದೆ. ಹುಣ್ಣಿಮೆಯ ದಿನ, ಅಮಾವಾಸ್ಯೆ ದಿನ ನೀವು ಈ ಒಂದು ಶಕ್ತಿಯನ್ನು ನೀವು ಪಡ್ಕೊಳ್ಳಿ ಅಂತ ಹೇಳಿದ್ದೆ. ಆ 2 ದಿನ ಈ ವುಲ್ಫಿನ ಶಕ್ತಿ ತುಂಬ ಜೋರಾಗಿರುತ್ತೆ, ಪ್ರಭಾವಿತವಾಗಿರುತ್ತೆ, ಪವರ್ಫುಲ್ ಆಗಿರುತ್ತೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ಸರಿಯಾಗಿ ಈ ಒಂದು 2026 ಮೊದಲನೇ ವಿಡಿಯೋ ಮಾಡ್ತಿದ್ದ ಹಾಗೇನೆ ನಮಗೆ ಒಂದು ಪವರ್ಫುಲ್ ಆಗಿರುವಂಥ ಪುಷ್ಯ ಹುಣ್ಣಿಮೆ, ಬನದ ಹುಣ್ಣಿಮೆ ನಮ್ಮ ಕಣ್ಣು ಮುಂದೆನೆ ಬರ್ತಾ ಇದೆ. ಸೊ ಈ ಒಂದು ಹುಣ್ಣಿಮೆಯ ದಿನ ನಮಗೆ ವುಲ್ಫ್ನ ಒಂದು ಹೆಚ್ಚು ಕಮ್ಮಿ ಈ ವುಲ್ಫ್ ಪವರನ್ನು ನಾವು ಇನ್ವೋಕ್ ಮಾಡೋ ಅಂಥದ್ದು, ಚಾನಲೈಸ್ ಮಾಡ್ಕೊಳ್ಳೋ ಅಂಥದ್ದು, ಸೊ ಎಲ್ಲದು ಓವರ್ ಆಲ್ ಇದನ್ನು ದೀಕ್ಷೆ ಪಡೆದುಕೊಳ್ಳೋ ಅಂಥದ್ದು ಅಂತ ನಾವು ಹೇಳಬಹುದು ಇದನ್ನು. ಹಾಗಾದರೆ ನೀವೆಲ್ಲ ಏನು ಮಾಡಬೇಕು ಇದಕ್ಕೆ ಅಂತ ಹೇಳಿದ್ರೆ, ಈಗ ನೀವು ನನ್ನ ವಿಡಿಯೋನ ಒಂದು ಸಾರಿ ನೋಡಿಕೊಂಡು ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಬನದ ಹುಣ್ಣಿಮೆಯ ದಿನ ಯಾರಿಗೆಲ್ಲ ಅವಕಾಶ ಸಿಗುತ್ತೋ ನಿಮ್ಮ ಒಂದು ಟೆರಸ್ ಮೇಲೆ ಹೋಗ್ಬಿಡಿ. ಅಂದರೆ ಹುಣ್ಣಿಮೆಯ ದಿನ ಟೆರಸ್ ಮೇಲೆ ಹೋಗಿ, ಇಲ್ಲ ನಿಮ್ಮ ಕಾಂಪೌಂಡ್ ಒಳಗಡೆಗೆ ನಿಮಗೆ ಅವಕಾಶ ಇದ್ದರೆ ಕಾಂಪೌಂಡ್ ಒಳಗಡೆನೆ ನೀವು ಇದನ್ನು ಮಾಡಬಹುದು. ಇದು 2 ನಿಮಗೆ ಅವಕಾಶ ಇಲ್ಲ ಅಂದರೆ ಮನೆಯ ಒಳಗಡೆನೆ ಕುತ್ಕೊಂಡು ನೀವು ಮಾಡುವಂಥದ್ದು. ಮಾಡುವಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಕಂಫರ್ಟಬಲ್ ಆಗಿರುವಂಥ ಜಾಗವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಚಾಪೆ ಇರಬೇಕು ಅಥವಾ ಇದು ವುಡನ್ದು ಏನಾದರೂ ಕೆಳಗಡೆ ಹಾಕ್ಕೊಂಡು ಕುತ್ಕೊಳ್ಬೇಕು, ಮಣೆ ಆ ಥರ ಏನಾದರೂ ಹಾಕ್ಕೊಂಡು ಕುತ್ಕೋಬೇಕು. ಡೈರೆಕ್ಟಾಗಿ ನೆಲದ ಮೇಲೆ ಕುತ್ಕೊಳ್ಳೋ ಹಾಗಿಲ್ಲ. ಹಾಗೇನೆ ನೀವು ಕಾಟ್ ಮೇಲೆ ಕುತ್ಕೊಳ್ಬೋದಾ, ಸೋಫಾ ಮೇಲೆ ಕುತ್ಕೊಳ್ಬೋದಾ, ಈ ಥರದ್ದು ಯಾವುದು ಮಾಡಬೇಡಿ. ಕರೆಕ್ಟಾಗಿ ನೆಲದ ಮೇಲೆ ಒಂದು ಚಾಪೆ ಹಾಸ್ಕೊಳ್ಳಿ. ಚಾಪೆನೂ ಇಲ್ಲ ಅಂತ ಹೇಳಿದ್ರೆ ಮಣೆ ಥರ ಇಟ್ಕೊಂಡು ಮಣೆ ಮೇಲೆ ಹಾಸ್ಕೊಳ್ಳಿ. ಅಂದರೆ ನಾವು ಧ್ಯಾನಕ್ಕೆ ಉಪಯೋಗ ಮಾಡ್ಕೊಳ್ತೀವಿ ಅಲ್ವಾ, ಆ ಥರ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮಲ್ಲಿ ಏನಾದರೂ ಕ್ರಿಸ್ಟಲ್ಸ್ ಯಾರಾದರೂ ಯೂಸ್ ಮಾಡೋರಿದ್ರೆ ಕ್ರಿಸ್ಟಲ್ಸನ್ನು ನೀವು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಅಥವಾ ಕ್ರಿಸ್ಟಲ್ ಮಾಲಗಳೇನಾದರೂ ಇದ್ದರೆ ಅದನ್ನು ಧರಿಸ್ಕೊಂಡು ನೀವು ಕೂತ್ಕೊಳ್ಬೇಕಾಗತ್ತೆ. ನಂತರ ನೀವು ಆ ಒಂದು ಸಮಯ ಏನಿದೆಯಲ್ಲ, ಹುಣ್ಣಿಮೆಯ ಸಂಜೆ ಅಂದರೆ 7 ಗಂಟೆಯ ನಂತರನೇ ನೀವು ಈ ಒಂದು ರಿಚುಯಲ್ನ ಮಾಡ್ಕೊಳ್ಳಿ. ಇಷ್ಟೆಲ್ಲ ನೀವು ಮಾಡ್ಕೊಳ್ಳುವಾಗ ನೀವು ನಿಮ್ಮ ಮುಂದೆ ಒಂದು ಕ್ಯಾಂಡಲನ್ನು ಲೈಟ್ ಮಾಡ್ಕೊಳ್ಳಿ. ಅಂದರೆ ಒಂದು ವೈಟ್ ಕ್ಯಾಂಡಲನ್ನು ಲೈಟ್ ಮಾಡ್ಕೊಳ್ಳಿ. ವೈಟ್ ಕ್ಯಾಂಡಲ್ ಲೈಟ್ ಮಾಡಿಕೊಂಡು ನೀವು ಕುತ್ಕೊಳ್ಳಿ. ಕೊನೆಗೆ ಮೊನ್ನೆ ನಮಗೆ ಕೇಳಿದ್ದಾರೆ, ವೈಟ್ ಕ್ಯಾಂಡಲ್ ನಮ್ಮ ಹತ್ರ ತಕ್ಷಣ ಮನೆಯಲ್ಲಿ ಇಲ್ಲ ಅಂದರೆ ದೀಪವನ್ನು ಹಚ್ಕೊಳ್ಬಹುದಾ ಅಂತ. ಖಂಡಿತ ನೀವು ದೀಪವನ್ನು ಹಚ್ಕೊಂಡು ಕುತ್ಕೊಳ್ಳಿ. ಇದನ್ನು ನಾನು ದೇವ್ರ ರೂಮಲ್ಲಿ ಕೂತು ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಒಂದು ನಾರ್ಮಲ್ ನಿಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ಕುತ್ಕೊಂಡು ನೀವು ಮಾಡಿ. ಕುತ್ಕೊಂಡು ಮಾಡುವಾಗ ಒಂದು ಕ್ಯಾಂಡಲನ್ನು ಹಚ್ಕೊಂಡು ಹಾಗೆ ನೀವು ಕುತ್ಕೊಳ್ಳಿ. ಇಂಥ ಒಂದು ಸಂದರ್ಭದಲ್ಲಿ ಕ್ಯಾಂಡಲ್ ಹಚ್ಕೊಂಡು ಕುತ್ಕೊಂಡಾಗ ಸಾಮಾನ್ಯ ನಾವು ಲೈಟನ್ನು ಆಫ್ ಮಾಡಿಕೊಂಡು ಕ್ಯಾಂಡಲ್ ಬೆಳಕಿನಲ್ಲೇ ಮಾಡಿಕೊಳ್ಳುವಂಥದ್ದು. ಅದು ಕೂಡ ನಿಮಗೆ ಅವಕಾಶ ಇದ್ದರೆ ಲೈಟ್ ಆಫ್ ಮಾಡಿಕೊಂಡು ಕ್ಯಾಂಡಲ್ ಬೆಳಕಲ್ಲಿ ಕುತ್ಕೊಳ್ಳಿ. ಅದು ಅವಕಾಶ ಇಲ್ಲ ಅಂದರೆ ಲೈಟ್ ಹಾಕ್ಕೊಂಡೇ ಕ್ಯಾಂಡಲನ್ನು ಹಚ್ಕೊಳ್ಳಿ, ದೀಪ ಹಚ್ಕೊಳ್ಳಿ. ಇಷ್ಟಂತೂ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಹಾಗೆ ನೀವೆಲ್ಲ ಯಾರೆಲ್ಲ ತುಂಬ ಒಂದು ಕೋರ್ಸ್ಗಳನ್ನು ಮಾಡ್ಕೊಂಡಿದ್ರೆ ಅಂದರೆ ರೇಕಿ, ಪ್ರಾಣಿಕ್ ಹೀಲಿಂಗು, ಮರ್ಲಿನ್ ಟ್ರಿನಿಟಿ, ಗಾರ್ಡನ್ ಹಾರ್ಟು, ಮೆಲ್ಕಿಝೆಡಾಕು, ಕ್ರಿಸ್ಟಲ್ ಥೆರಪಿ, ಏಂಜಲ್ ಥೆರಪಿ, ಇದೆಲ್ಲ ನೀವೆಲ್ಲ ಮಾಡ್ಕೊಂಡಿದ್ರೆ, ಯಾರೆಲ್ಲ ನಿಮಗೆ ಡಿವೈನ್ಸ್ ಇದ್ದಾರೆ, ಏಂಜಲ್ಸ್ ಇದ್ದಾರೆ, ಸೇಜಸ್ಸು, ಸೊ ಯಾರನ್ನೆಲ್ಲ ನೀವು ಮನೆ ದೇವರು, ಇಷ್ಟ ದೇವರು, ಪ್ರತಿಯೊಬ್ಬರೂ ನೀವು ಆ ಒಂದು ಶಕ್ತಿಯನ್ನು ನೀವು ಚಾನಲೈಸ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡು ನಂತರ ನೀವು ನಾನು ಇವಾಗ ಕೊಡೋ ಅಂಥ ವಿಡಿಯೋವನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋದಲ್ಲಿ ಇವತ್ತು ನಿಮಗೆ ಒಂದು ದೀಕ್ಷೆಯ ಮುಖಾಂತರನೇ ಹೆಚ್ಚು ಕಮ್ಮಿ ಅಂದರೆ ನಿಮಗೆ ನಾವು ಒಂದು ಊಲ್ಫಿನ ಪವರನ್ನು ನಿಮಗೆ
ಕನೆಕ್ಟ್ ಮಾಡಿಸೋ ಅಂಥದ್ದು, ಚಾನಲೈಸ್ ಮಾಡಿಸೋ ಅಂಥದ್ದು, ವೂಲ್ಫ್ ಪವರನ್ನು ಇನ್ವೋಕೇಟ್ ಮಾಡಿ ಕೊಡೋ ಅಂಥದ್ದು ನಿಮಗೆ ಈ ವಿಡಿಯೋ ಮುಖಾಂತರ ಸಿಗ್ತಾ ಇದೆ. ಈ ವಿಡಿಯೋವನ್ನು ನೀವು ಆನ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡು ನಂತರ ನೀವು ನನ್ನ ಒಂದು ವಿಡಿಯೋವನ್ನು ಆನ್ ಮಾಡಿಕೊಂಡು ಕಣ್ಣು ಮುಚ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ, ಈ ನೀವು ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ತೀರಿ ಅಲ್ವಾ, ಆ ಥರನೂ ಕುತ್ಕೊಳ್ಳಿ. ಈ ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ಳುವಾಗ ನೀವು ನಿಮ್ಮ ಈ ಒಂದು ಕೈಯಲ್ಲಿ ವೂಲ್ಫ್ ಅಂತ ನೀವು ಬರ್ಕೊಂಡಿರಿ, ಒಂದು ಮೆಥಡ್. ಎರಡನೇ ಮೆಥಡ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೈಯಲ್ಲಿ ಅಂದರೆ ಎಡಗೈಯಲ್ಲಿ ವೂಲ್ಫ್ ಅಂತ ಬರ್ಕೊಂಡು ಇದನ್ನು ನೀವು ಹಾಗೆ ಕ್ಲೋಸ್ ಮಾಡಿಕೊಂಡು ನಿಮ್ಮ ಹಾರ್ಟ್ ಚಕ್ರದ ಹತ್ರ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಎರಡು ಮೆಥಡಲ್ಲಿ ನಾನು ಹೇಳಿದ್ದೀನಿ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾನು ನಿಮಗೆ ಕೊಡೋ ಅಂಥ ಈ ನನ್ನ ಒಂದು ವಿಡಿಯೋ ಮುಖಾಂತರ ಈ ಒಂದು ಪವರನ್ನು, ವೂಲ್ಫ್ ಸ್ಪಿರಿಟನ್ನು ನಿಮಗೆ ಕನೆಕ್ಟ್ ಮಾಡಿ ಕೊಡಿಸೋ ಅಂಥ, ಅಥವಾ ಒಂದು ಉಪದೇಶ, ಒಂದು ದೀಕ್ಷೆ, ಚಾನಲೈಸ್ ಆಗುವಂಥದ್ದು, ಇನ್ವೋಕೇಟ್ ಮಾಡಿಕೊಡುವಂಥದ್ದು, ಏನು ಬೇಕಾದರೂ ಹೇಳ್ಬೋದು. ಇದನ್ನು ನೀವು ಮಾಡಿ. ಇವತ್ತಿನ ದಿನ ನೀವು ಯಾರೆಲ್ಲ ಕರೆಕ್ಟಾಗಿ ಇದನ್ನು ಮಾಡಿರ್ತೀರೋ, ಮುಂದೆ ನಿಮಗೆ ವೂಲ್ಫಿನ ಯಾವುದೇ ಒಂದು ಸ್ವಿಚ್ ವರ್ಡ್ಸು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಬೇಗ ಒಂದು ಮಿರಾಕ್ಯುಲಸ್ ಆಗಿ ವರ್ಕ್ ಆಗುತ್ತೆ. ಇವಾಗಲೇ ಸಾಕಷ್ಟು ರಿಸಲ್ಟ್ಗಳು ಬಂದಿದೆ. ಇನ್ನು ನೀವು ಇಂಥ ಪವರ್ಫುಲ್ ದಿನ ನೀವು ಇದನ್ನು ಮಾಡ್ತಾ ಹೋದರೆ ನಿಮಗೆ ಆದಷ್ಟು ಬೇಗ ನಿಮಗೆ ವೂಲ್ಫಿನ ಒಂದು ಸ್ಪಿರಿಟ್ಟು ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ಬನ್ನಿ ಎಲ್ಲರೂ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಉಪದೇಶ, ಒಂದು ದೀಕ್ಷೆ, ಚಾನಲೈಸ್ ಆಗುವಂಥದ್ದು, ಕನೆಕ್ಟ್ ಮಾಡಿಸುವಂಥದ್ದು ಮಾಡಿಸ್ಕೊಡ್ತೀನಿ. ಬನ್ನಿ. ಆರಾಮವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಕಡೆಗೆ. ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಈ ಹುಣ್ಣಿಮೆಯ ದಿನ ನಾನು ವೂಲ್ಫಿನ ಶಕ್ತಿ ಮತ್ತು ಆತ್ಮವನ್ನು ಸ್ವಾಗತ ಮಾಡುತ್ತಿದ್ದೇನೆ. ನನ್ನ ಮನಸ್ಸಿನಿಂದ ಕರೆಯುತ್ತಿದ್ದೇನೆ. ವೂಲ್ಫಿನ ಶಕ್ತಿ ಮತ್ತು ಆತ್ಮ ನನ್ನ ಕಷ್ಟ ಕಾಲದಲ್ಲಿ ಯಾವಾಗಲೂ ಸಹಾಯಕವಾಗಿರಲಿ ಎಂದು ಇಂದು ನಾನು ಹುಣ್ಣಿಮೆಯ ದಿನ ವೂಲ್ಫಿನ ಶಕ್ತಿ ಮತ್ತು ಆತ್ಮಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಮನೆ ದೇವರು, ಇಷ್ಟ ದೇವರು, ಕುಲದೈವರ ಅನುಗ್ರಹದಿಂದ ಈ ಹುಣ್ಣಿಮೆಯ ಧ್ಯಾನ ಸಂಪೂರ್ಣವಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದೇನೆ. ವೂಲ್ಫ್ನ ಆತ್ಮವು ಶಕ್ತಿಯನ್ನು ಕರೆಯುತ್ತಿದ್ದೇನೆ. ಪ್ರಾಚೀನ ಜ್ಞಾನವು ಈಗ ಪ್ರಾರಂಭವಾಗುತ್ತಿದೆ. ಸಂಪೂರ್ಣವಾದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಮನಸ್ಸಿನಲ್ಲಿ ಯಾವುದೇ ಥರದ ಯೋಚನೆಗಳು, ಚಿಂತೆಗಳು ಇಲ್ಲ. ಈ ದಿನ ಶಕ್ತಿಯುತವಾದ ವೂಲ್ಫಿನ ಆತ್ಮ ಮತ್ತು ಶಕ್ತಿಯನ್ನು ಕರೆಯುತ್ತಿದ್ದೇನೆ. ಪ್ರಾಚೀನ ಜ್ಞಾನವು ಈಗ ಪ್ರಾರಂಭವಾಗುತ್ತದೆ. ನಾನು ಒಳಗಿನ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿದಾಗ ಶಕ್ತಿ ಮತ್ತು ಧೈರ್ಯವು ನನ್ನನ್ನು ತುಂಬುತ್ತದೆ. ಈ ದಿನ ನಾನು ವೂಲ್ಫ್ನ ಶಕ್ತಿಯನ್ನು ಪಡೆಯುತ್ತಿದ್ದೇನೆ. ವೂಲ್ಫ್ನ ಕರೆಯನ್ನು ಸ್ವೀಕರಿಸಿ. ನಿಮ್ಮ ಶಕ್ತಿಯನ್ನು ಬಿಡುಗಡೆ ಮಾಡಿ
ಈ ಕ್ಷಣದಲ್ಲಿ ಮ್ಯಾಜಿಕ್ ಅರಳುತ್ತದೆ. ನಿಮ್ಮ ಸಹಜ ಪ್ರವೃತ್ತಿಯನ್ನು ನಂಬಿರಿ. ನಿಮ್ಮ ಹಾದಿಯನ್ನು ಕಂಡುಕೊಳ್ಳಿ. ವೂಲ್ಫ್ ಆತ್ಮವು ನಿಮ್ಮನ್ನು ಜಾಗೃತಗೊಳಿಸುತ್ತದೆ. ಈಗ ಪ್ರಾರಂಭವಾಗುತ್ತದೆ ಎಂಬುದು ನಿಮ್ಮೊಳಗೆ ಪ್ರತಿಧ್ವನಿಸುತ್ತದೆ. ಪ್ರಾಚೀನ ಮ್ಯಾಜಿಕ್ ಅನ್ನು ಅನುಭವಿಸಿ ಬದಲಾವಣೆಯಾಗಿ. ವೂಲ್ಫಿನ ಆತ್ಮ ಶಕ್ತಿ ಈಗ ನಿಮ್ಮೊಳಗೆ ಪ್ರವೇಶ ಮಾಡುತ್ತಿದೆ. ಈ ಒಂದು ತರಂಗಗಳು ಪ್ರಕಂಪನಗಳನ್ನು ಅನುಭವಿಸಿ. ವೂಲ್ಫಿನ ಆತ್ಮ ಮತ್ತು ಶಕ್ತಿ ಸದಾಕಾಲ ನಾನು ಕಷ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ಸಹಾಯ ಮಾಡಲಿ ಎಂದು ವೂಲ್ಫಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ವೂಲ್ಫಿನ ಪ್ರಾಚೀನ ಜ್ಞಾನವು ಈಗ ಪ್ರಾರಂಭವಾಗಿದೆ. ನನ್ನೊಳಗಿನ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿದಾಗ ಶಕ್ತಿ ಮತ್ತು ಧೈರ್ಯವು ನನ್ನನ್ನು ತುಂಬುತ್ತದೆ. ಈ ದಿನ ನಾನು ವೂಲ್ಫ್ನ ಸಂಪೂರ್ಣ ಶಕ್ತಿಯನ್ನು ಪಡೆಯಿದ್ದೇನೆ. ನಾನು ವೂಲ್ಫ್ನ ಕರೆಯನ್ನು ಸ್ವೀಕರಿಸಿ ಸಂಪೂರ್ಣ ಶಕ್ತಿಯನ್ನು ಪಡೆದಿದ್ದೇನೆ. Wolf magic begins now. Wolf magic begins now. Wolf magic begins now. ಇಷ್ಟೊತ್ತು ವೂಲ್ಫ್ನ ಆತ್ಮ ಮತ್ತು ಶಕ್ತಿ ನನಗೆ ಶಕ್ತಿಯನ್ನು ತುಂಬಿದ್ದಕ್ಕೆ, ನಾನು ಪಡೆದುಕೊಂಡಿದ್ದಕ್ಕೆ ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್.